ವೆಲ್ಕಮ್ ಟು ಪ್ರೀತಿ ವಿಲೇಜ್ ಲಾಗ್. ಸೊ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗೆ ನೋಡಿ. ಯಾಕಂತ ಹೇಳಿದ್ರೆ ಈ ಥರ ಒಂದು ಟೇಸ್ಟಿಯಾಗಿರುವ ಬಿರಿಯಾನಿ ರೆಸಿಪಿನ ಯಾರು ಕೂಡ ಇದುವರೆಗೂ ಮಾಡಿ ಯೂಟ್ಯೂಬಲ್ಲಿ ಹಾಕಿಲ್ಲ. ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಎಂಡವರೆಗೂ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ನೂ ಕೂಡ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಿರಿಯಾನಿಗೆ ಬೇಕಾಗುವಂಥ ಎಲ್ಲ ಐಟಮ್ಸ್ಗಳನ್ನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನಿಮಗೆ 2 ಪ್ಲೇಟ್ಸ್ನಲ್ಲಿ ಸೇಮ್ ಐಟಮ್ ಕಾಣಿಸ್ತಾ ಇದೆ. ಸೊ ನಾನು ಮಾಡ್ತಾ ಇರುವಂಥ ಬಿರಿಯಾನಿಗೆ ಇದೆ ಡಿಫ್ರೆಂಟ್ ಸ್ಟೈಲ್ನಲ್ಲಿ. ಸೊ ಅದಕ್ಕೋಸ್ಕರನೇ ನಾನಿಲ್ಲಿ 2 ಪ್ಲೇಟ್ಸ್ನಲ್ಲಿ ಸೇಮ್ ಐಟಮ್ಸ್ನ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು 50 ml ಆಗುವಷ್ಟು ಎಣ್ಣೆನೂ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಅಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ. ಸ್ಪೈಸಸ್ ಬಂದುಬಿಟ್ಟು ಚಕ್ಕೆ, ಲವಂಗ, ಲೆಮನ್ ಗ್ರಾಸ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ಜಾಯಿಕಾಯಿ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಸೊ ನಾವು ಮಸಾಲೆಗಳ ಐಟಮ್ಸು ಪುಡಿಗಳು ಬಂದರೆ ಗರಂ ಮಸಾಲ, ಬಿರಿಯಾನಿ ಪೌಡರ್, ಅಚ್ಕಾರದ ಪುಡಿ, ಹಾಗೆ ಕೊರಿಯಂಡರ್ ಪೌಡರು. ನಾನಿಲ್ಲಿ 3/4 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ವಿ, ಬೋನ್ ಚಿಕನ್ನು. ಇದ್ರೇ ಬಿರಿಯಾನಿಗೆ ಟೇಸ್ಟ್. ಹಾಗೆ ಇಲ್ಲಿ ಕಟ್ ಮಾಡ್ಕೊಂಡಿರುವಂಥದ್ದು ನಾನಿಲ್ಲಿ 4 ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಕ್ಕಿನ ನಾನು GT ರೈಸ್ನ ತೊಗೊಂಡಿದ್ದೀನಿ. ನಿಮಗೆ ಈ ಬಿರಿಯಾನಿನ ಬುಲೆಟ್ ರೈಸಲ್ಲೂ ಮಾಡ್ಕೊಳ್ಬೋದು ಅಥವಾ ಬಾಸುಮತಿ ರೈಸ್ನ ಕೂಡ ಯೂಸ್ ಮಾಡಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಸೊಪ್ಪು, ಪುದೀನ, ಮೆಂತ್ಯ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 2 ಟೊಮೊಟೊ. ಇಲ್ಲಿ 2 ಪ್ಲೇಟ್ನಲ್ಲಿ ಸೇಮ್ ಐಟಮ್ಸ್ ಇದೆ. ಬಟ್ ಈ ವಿಡಿಯೋದಲ್ಲಿ ಬಿರಿಯಾನಿ ರೆಸಿಪಿನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೇ ಅರ್ಥ ಆಗುತ್ತೆ ಏನಕ್ಕೆ ಈ ಥರ ಸೇಮ್ ಐಟಮ್ಸ್ ಅಂತ. ಬನ್ನಿ ಹಾಗಾದರೆ ಈ ಸ್ಪೆಷಲ್ ಬಿರಿಯಾನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ಒಂದು ರೆಸಿಪಿನ ನಾನು ನಮ್ಮ ಅಣ್ಣನಿಂದ ಕಲ್ತ್ಕೊಂಡಿರೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಸೊ ನಾನು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ನಾವಿಲ್ಲಿ ಸ್ಟವ್ ಮೇಲೆ 2 ಪಾತ್ರೆನ ಇಟ್ಕೊಳ್ಬೇಕಾಗುತ್ತೆ. ಬಿರಿಯಾನಿ ಮಾಡೋದಕ್ಕೆ ಯಾವಾಗಲೂ ಸ್ವಲ್ಪ ತಳ ದಪ್ಪವಾಗಿದ್ರೇ ಒಳ್ಳೆಯದು. ಹಾಗೆ ಪಾತ್ರೆನ ಇಟ್ಟು ಈ ರೀತಿ 2 ಪಾತ್ರೆಗೂ ಇಲ್ಲಿ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 2 ಪಾತ್ರೆಗೂ ಸೇಮ್ ಆಯಿಲ್ನ ಹಾಕ್ಕೊಳ್ತಾ ಇರಬೇಕು. ಏನಿದು ಬಿರಿಯಾನಿ ಅಂತ ಹೇಳಿಬಿಟ್ಟು 2 ಪಾತ್ರೆನ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಬಟ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಅಷ್ಟೇ ನಿಮಗೆ ಈ ಬಿರಿಯಾನಿ ರೆಸಿಪಿ ಅರ್ಥ ಆಗೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿದ್ರೆ ಹೌದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಹಾಗೆ ನಾನಿಲ್ಲಿ 2 ಪಾತ್ರೆಗೂ ಕೂಡ ಎಣ್ಣೆನ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾಯ್ದಿದೆ ಅನ್ನುವಾಗ ಎಲ್ಲ ರೀತಿಯ ಸ್ಪೈಸಸ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಲೆಮನ್ ಗ್ರಾಸ್, ಹಾಗೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸ್ಪೈಸಸ್ನೇ. ಸೊ ಈ ರೀತಿ ಸ್ಪೈಸಸ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಎಣ್ಣೆ ಜೊತೆ ಫ್ರೈ ಆಗೋದಕ್ಕೆ ಬಿಡಬೇಕು. ಜಾಸ್ತಿ ಹೈ ಫ್ಲೇಮ್ನ ಇಟ್ಟರೆ ಸ್ಪೈಸಸ್ ಎಲ್ಲ ಎಣ್ಣೆ ಜೊತೆ ಜಾಸ್ತಿ ಡ್ರೈ ಆಗಿ ಹೋಗ್ತವೆ. ಸೊ ಇದಾದಮೇಲೆ ಸ್ವಲ್ಪ ಎಣ್ಣೆ ಜೊತೆ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ಮೆಥಡ್ನಲ್ಲಿ ನಾವು ಬಿರಿಯಾನಿನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ನಾನು ಕೂಡ ಯಾವಾಗಲೂ ಬಿರಿಯಾನಿನ ಒಂದೇ ಥರ ಮಾಮೂಲಿ ಅಕ್ಕಿ ಮತ್ತು ಚಿಕನ್ನ ಮಿಕ್ಸ್ ಮಾಡಿನೇ ಮಾಡ್ತಾ ಇದ್ದಿದ್ದು. ಬಟ್ ಈ ಥರ ಒಂದು ಬಿರಿಯಾನಿ ಮಾಡಿದ್ರೆ ಚಿಕನ್ನಲ್ಲಂತೂ ಎಲ್ಲ ರೀತಿಯ ಮಸಾಲೆ ಹಿಡಿದು ತುಂಬಾ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿಲಿ ಯಾವಾಗಲೂ ಚಿಕನ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ನಾವೀಗ ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಹಾಕಿದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಹೈ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ನಾವು ಈರುಳ್ಳಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಅನ್ನೋದು ಮಸಾಲೆ ಜೊತೆ ಮಿಕ್ಸ್ ಆಗಿ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಈ ಬಿರಿಯಾನಿನ ಮಾಡೋಕ್ಕೆ ಯಾವುದೇ ರೀತಿಯ ಪೇಸ್ಟ್ ಆಗಿರ್ಬೋದು ಮಸಾಲೆ ಅನ್ನೋದನ್ನ ರುಬ್ಕೊಳ್ಳೋಗಿಲ್ಲ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದಿದ್ದರೆ ಅಷ್ಟೇ ಸಾಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು. ಈ ಹಂತದಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾ ಇದ್ದರೆ ತಳ ಹಿಡಿಯೋದಿಲ್ಲ. ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಜೊತೆ ಜಾಸ್ತಿ ಫ್ರೈ ಆದಮೇಲೆ ನಾವೀಗ 2 ಪಾತ್ರೆಗೂ ಕೂಡ ಚಿಕನ್ ಮಾಡುವಂಥ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರೈಸ್ ಮಾಡುವ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಕಿದಾಗ ಬೇಗ ತಳ ಹಿಡಿದ್ಬಿಡುತ್ತೆ ಪಾತ್ರೆ. ಎರಡನ್ನೂ ಕೂಡ ಸ್ವಲ್ಪ ಡ್ರೈ ಆಗೋವರೆಗೂ, ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಕೈನ ಆಡಿಸ್ಕೊಳ್ಳಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡ್ರೈ ಆಗಬೇಕು. ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಡ್ರೈ ಆದರೆ ಸಾಕು. ಈಗ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ, ಪುದೀನ, ಹಾಗೆ ಮೆಂತ್ಯ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಚಿಕನ್ ಮಾಡುವಂಥ ಪಾತ್ರೆಗೆ ಹಾಗೆ ರೈಸ್ ಮಾಡುವಂಥ ಪಾತ್ರೆಗೂ ಕೂಡ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಎರಡಕ್ಕೂ ಕೂಡ ಸೇಮ್ ಕ್ವಾಂಟಿಟಿನೇ ತಗೊಂಡಿದ್ದೀನಿ. ಟೊಮೊಟೊ 2 ಮೀಡಿಯಮ್ ಸೈಜ್ದು, ಸೇಮ್ ಕೂಡ ರೈಸ್ ಮಾಡುವಂಥ ಪಾತ್ರೆಗೆ ನಾನಿಲ್ಲಿ ಎಲ್ಲ ರೀತಿಯ ಸೊಪ್ಪು ಹಾಗೂ ಟೊಮೊಟೊನ ಹಾಕ್ಕೊಳ್ಬೇಕು. ಈಗ ನಾವು ಎಲ್ಲ ರೀತಿಯ ಟೊಮೊಟೊ ಹಾಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ರೆಸಿಪಿನ ಮಾಡೋದಕ್ಕೆ. ಹಾಗೆ ಟೊಮೊಟೊ ಸ್ಮ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಬೇಗ ಸ್ಮ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮಸಾಲೆ ಎಲ್ಲವೂ ಕೂಡ ನೀಟಾಗಿ ಉಪ್ಪು ಹಿಡೀಲಿ ಅಂತ ಹೇಳಿ. ಸೊ ಅರಿಶಿನ ಹಾಕಿದ್ದಾದಮೇಲೆ ಒಂದು ಸಲ ಮಿಕ್ಸ್ನ ಕೊಟ್ಬಿಟ್ಟು ಎರಡೂ ಕೂಡ ಸೇಮ್ ರೆಸಿಪಿನೇ, ಎರಡೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವಿಲ್ಲಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಗಲವಾದ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಚಿಕನ್ಗೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಟೊಮೊಟೊ ಎಲ್ಲವೂ ಕೂಡ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನಾವು ತೊಗೊಂಡಿರುವಂಥ ಅರ್ಧ kg ಚಿಕನ್ನ ನಾನಿಲ್ಲಿ ಅಗಲವಾಗಿರುವಂಥ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಅನ್ನೋದು ಲೋ ಫ್ಲೇಮ್ನಲ್ಲೇ ಕುಕ್ ಆದರೆ ಸಾಕು. ಅಷ್ಟೊತ್ತಿಗೆ ನಾವು ರೈಸ್ನ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಲೋ ಫ್ಲೇಮಲ್ಲಿ ಚಿಕನ್ನ ಇಟ್ಕೊತೀನಿ, ಹಾಗೆ ಹೈ ಫ್ಲೇಮಲ್ಲಿ ಬಿರಿಯಾನಿಗೆ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಟೊಮೊಟೊ ಹಾಗೆ ಸೊಪ್ಪೆಲ್ಲವೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ನಾನೀಗ ರೈಸ್ ಮಾಡುವಂಥ ಪಾತ್ರೆಗೆ ಮಸಾಲೆ ಐಟಮ್ಸ್ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಹಾಕುವಂಥ ವಿಡಿಯೋ ಒಂದು ಸ್ಕಿಪ್ ಆಗಿದೆ. ಸೊ ನಾನಿಲ್ಲಿ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಬಿರಿಯಾನಿ ಪೌಡರ್ನ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ. ರೈಸ್ ಐಟಮ್ಗೆ 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮಸಾಲೆ ಎಲ್ಲನೂ ಕೂಡ. ಚಿಕನ್ಗೆ ನಾವು ಯಾವುದೇ ರೀತಿಯ ಮಸಾಲೆ ಐಟಮ್ಸ್ನ ಹಾಕಿಲ್ಲ. ಸೊ ಚಿಕನ್ ಅನ್ನೋದು ಲೋ ಫ್ಲೇಮ್ನಲ್ಲಿ ಕುಕ್ ಆಗ್ತಾ ಇರಲಿ. ಈಗ ನಾವು ರೈಸ್ ಮಾಡುವಂಥ ಪಾತ್ರೆಗೆ ಎಲ್ಲ ರೀತಿಯ ಮಸಾಲೆನ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಈಗ ನಾವು ರೈಸ್ನ ಎಷ್ಟು ತೊಗೊಂಡಿದ್ದೀವೋ ಅದೇ ಅಳತೆಯಲ್ಲಿ ನೀರನ್ನು ತೊಗೊಳ್ಬೇಕು. ನಾನಿಲ್ಲಿ ರೈಸ್ನ 3 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ರೈಸ್ಗೆ ಒಂದು 4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ನಮಗೆ 80% ರೈಸ್ ಕುಕ್ ಆದರೆ ಸಾಕು. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಜಸ್ಟ್ ನಾವು 80% ರೈಸ್ ಕುಕ್ ಆಗಬೇಕು. ಬಟ್ ಇದು ಕೇರಳ ಸ್ಟೈಲ್ ಬಿರಿಯಾನಿ ಅಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ರೆಸಿಪಿ. ಹಾಗೆ ಇಲ್ಲಿ ರೈಸ್ಗೆ ನಾನು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇಟ್ಟಿದ್ದೀನಿ. ನೀರು ಸ್ವಲ್ಪ ಕುದಿ ಬರೋವರೆಗೂ ನಾವಿಲ್ಲಿ ಅಕ್ಕಿಗೆ ಮುಚ್ಚಳನ ಮುಚ್ಚಿ ಇಲ್ಲಿ ಇಡೋಣ. ಚಿಕನ್ನ ಒಂದು ಸಲ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ನೀರನ್ನ ಇಲ್ಲಿ ಅಕ್ಕಿಗೂ ಇಟ್ಟಿರುವಂಥ ಪಾತ್ರೆನೂ ಕೂಡ ಈ ರೀತಿ ನೀಟಾಗಿ ಮಸಾಲೆ ಹಾಗೆ ನೀರೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಕಾಯಬೇಕು. ನೀರು ಒಂದು ಕುದಿ ಬಂದಾದಮೇಲೆ ತೊಳೆದು ನೆನೆಸಿಟ್ಟಿರುವಂಥ GT ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿನ ನೆನೆಸಿ ಹಾಕೊಳ್ಳೋದ್ರಿಂದ ರೈಸ್ ಅನ್ನೋದು ಉದುರಾಗಿ ಬರುತ್ತೆ. ಎಲ್ಲ ಅಕ್ಕಿನೂ ಹಾಕ್ಕೊಳ್ಬೇಕು ಈ ರೀತಿಯಾಗಿ. ರೈಸ್ ಅನ್ನೋದು ನಮಗೆ 80% ಕುಕ್ ಆದರೆ ಸಾಕು. ಸೊ ಈಗ ನಾವು ಅಕ್ಕಿ ಹಾಕಿರುವಂಥ ಪಾತ್ರೆನ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಹೈ ಫ್ಲೇಮ್ನಲ್ಲೇ ಅಕ್ಕಿ ಹಾಕಿರುವಂಥ ಪಾತ್ರೆನ ಮುಚ್ಚಿಬಿಟ್ಟು ಬೇಯೋಕ್ಕೆ ಬಿಡಬೇಕು. ರೈಸ್ನ ನಾವೀಗ ಆಗೋದಕ್ಕೆ ಇಟ್ಟಿದ್ದೀವಿ. ಒಂದು ಮುಚ್ಚಳನ ಮುಚ್ಚಿಬಿಟ್ಟು ರೈಸ್ ಆಗೋದ್ರೊಳಗೆ ಈಗ ಚಿಕನ್ನ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಅನ್ನೋದು ಲೋ ಫ್ಲೇಮ್ನಲ್ಲೇ ಕುಕ್ ಆಗ್ತಾ ಇದೆ. ಚಿಕನ್ ಈಗ ಜಸ್ಟ್ 10% ಅಷ್ಟು ಕುಕ್ ಆಗಿದೆ. ಈಗ ನಾವಿಲ್ಲಿ ಮಸಾಲೆನ ಸೇರಿಸ್ಕೊಳ್ಬೇಕು. ಸೇಮ್ ಇದಕ್ಕೂ ಅಷ್ಟೇ ಬಿರಿಯಾನಿ ಪೌಡರ್, ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಇಷ್ಟು ಮಸಾಲೆ ಇದ್ದರೆ ಸಾಕು, ಜಾಸ್ತಿ ಯಾವುದೇ ರೀತಿಯ ಮಸಾಲೆನ ರುಬ್ಕೊಳ್ಬೇಕು, ಸ್ಪೈಸಸ್ ಬೇಕು ಅನ್ನೋದಿಲ್ಲ. ಚಿಕನ್ಗೆ ಈ ರೀತಿಯಾಗಿ ಮಸಾಲೆ ಎಲ್ಲನೂ ಸೇರಿಸ್ಕೊಳ್ಬೇಕು. ಅದರಲ್ಲೇ ಸ್ವಲ್ಪ ನೀರು ಅನ್ನೋದು ಬಿಟ್ಟಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಲೋ ಫ್ಲೇಮ್ನಲ್ಲೇ ಚಿಕನ್ ಕುಕ್ ಆಗೋಕ್ಕೆ ಬಿಡಬೇಕು. ರೈಸ್ ಆಗೋದ್ರೊಳಗೆ ಚಿಕನ್ ಅನ್ನೋದು ಕೂಡ ನೀಟಾಗಿ ಮಸಾಲೆ ಎಲ್ಲನೂ ಕೂಡ ಹಿಡಿದು ಚೆನ್ನಾಗಿ ಕುಕ್ ಆಗಿರುತ್ತೆ. ಈ ರೀತಿ ಬಿರಿಯಾನಿ ಮಾಡಿಕೊಂಡ್ರೆ ಚಿಕನ್ನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಕೂಡ ನಾನು ಚಿಕನ್ ಹಾಗೆ ರೈಸ್ನ ಸೇರಿಸಿ ಒಟ್ಟಿಗೆ ಬಿರಿಯಾನಿ ಮಾಡ್ತಾ ಇದ್ದಿದ್ದು. ಬಟ್ ಚಿಕನ್ ಅನ್ನೋದು ಅಷ್ಟೊಂದು ಟೇಸ್ಟಿಯಾಗಿರ್ತಾ ಇರಲಿಲ್ಲ. ಬಟ್ ಈ ಥರ ರೆಸಿಪಿನ ನೋಡಿ ಆದಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಬಿರಿಯಾನಿ. ಚಿಕನ್ ಅನ್ನೋದು ತುಂಬಾ ಮಸಾಲೆ ಹಿಡಿದು ಕುಕ್ ಆಗುತ್ತೆ. ಲೋ ಫ್ಲೇಮ್ನಲ್ಲೇ ಬಿಡಬೇಕು ಚಿಕನ್ ಅನ್ನೋದು ರೈಸ್ ಆಗೋವರೆಗೂ. ಸೊ ಈಗ ರೈಸನ್ನ ತೆಗೆದು ನೋಡೋದ ಎಷ್ಟಾಗಿದೆ ಅಂತೇಳಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ರೈಸು 70% ಅಷ್ಟು ಕುಕ್ ಆಗಿದೆ ಅಷ್ಟೇ. ಅದರಲ್ಲಿ ಇನ್ನೂ ಕೂಡ ನೀರು ಹಾಗೇ ಇದೆ.
ರೈಸ್ನ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚೋಳನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಳಗೆ ದಮ್ ಕಟ್ಟಿ ಬಿಡೋಣ. ಜಸ್ಟ್ ಒಂದು 50% ಅಷ್ಟೇ ರೈಸ್ ಕುಕ್ ಆಗಿದೆ. ಇನ್ನೂ ಕೂಡ 20% ಕುಕ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕು. ಈಗ ಚಿಕನ್ ಕೂಡ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ, ರೈಸು ಕೂಡ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಆಲ್ಮೋಸ್ಟ್ ಈಗ ರೈಸ್ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಎಲ್ಲವೂ ಕೂಡ ಕುಕ್ ಆಗಿದೆ. ಹುಡಿ ಹುಡಿಯಾಗಿರುವಂಥ ಈ ರೈಸ್ನ ನಾವೀಗ ನೆಕ್ಸ್ಟ್ ಚಿಕನ್ನು ಅಷ್ಟೇ ಮಸಾಲೆ ಎಲ್ಲ ಹಿಡಿದು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ರುಚಿ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಉಪ್ಪನ್ನು ಕೂಡ ನಾವಿಲ್ಲಿ ಚಿಕನ್ಗೆ ಸೇರಿಸ್ಕೊಳ್ಬೋದು. ರೈಸ್ಗೆ ಟೇಸ್ಟ್ ನೋಡಿನೇ ಹಾಕಿರ್ತೀವಿ, ರೈಸ್ ಯಾವುದೇ ರೀತಿಯ ಕಡಿಮೆ ಆಗಿಲ್ಲ. ಸೊ ಈಗ ರೈಸು ಕುಕ್ ಆಗಿದೆ 80% ಅಷ್ಟು. ಪಾತ್ರೆನ ಇಳುಕಿ ನಾವೀಗ ನೋಡ್ತಾ ಇದ್ದೀರಲ್ವ ಚಿಕನಲ್ಲಿ ಯಾವುದೇ ರೀತಿಯ ನೀರನ್ನು ಕೂಡ ಆ್ಯಡ್ ಮಾಡಿಲ್ಲ. ಈಗ ಮಸಾಲೆ ಎಲ್ಲ ಬಿಟ್ಟು ಚಿಕನ್ ಕೂಡ ಕುಕ್ ಆಗಿದೆ. ಇಲ್ಲಿ 80% ಕುಕ್ ಆಗಿರುವಂಥ ರೈಸನ್ನು ಚಿಕನ್ ಗ್ರೇವಿಗೆ ಈ ರೀತಿ ಸೇರಿಸ್ಕೊಳ್ಬೇಕು. ಈ ಥರ ಅಂತೂ ಒಂದು ಸಲನಾದರೂ ಟ್ರೈ ಮಾಡಿ ಬಿರಿಯಾನಿ ರೆಸಿಪಿನ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನಲ್ಲೂ ಅಷ್ಟೇ ಎಲ್ಲ ಮಸಾಲೆ ಎಲ್ಲ ಹಿಡಿದು ರೈಸು ಕೂಡ ಮಸಾಲೆನೇ ಹಿಡ್ದಿರುತ್ತೆ. ಎರಡನ್ನೂ ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚಿಕನ್ನು ಮತ್ತು ರೈಸ್ನ ಒಂದು ಸಲ ಮಿಕ್ಸ್ ಮಾಡಿ ತಳದಿಂದ ಹಿಡಿದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಚಿಕನ್ನು ಮತ್ತು ರೈಸ್ನ ನಿಧಾನವಾಗಿಯೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಬಿರಿಯಾನಿನ ಮಾಡೋದ್ರಿಂದ ಚಿಕನ್ನು ಕೂಡ ಕಲಸೋಗೋದಿಲ್ಲ, ಹಾಗೆ ರೈಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಚಿಕನಲ್ಲೂ ಅಷ್ಟೇ ಮಸಾಲೆ ಎಲ್ಲ ಹಿಡಿದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಚಿಕನ್ನು ಮತ್ತು ರೈಸ್ನ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸಲ ದಮ್ನ ಕಟ್ಬಿಟ್ಟು ಈ ರೀತಿಯಾಗಿ ಓಪನ್ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿ ಆಯಿತು. ಉದುರುದ್ರಾಗಿರುವಂಥ ಬಿರಿಯಾನಿ ರೆಸಿಪಿನ ನಾನು ಮಾಡಿದ್ದು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಮಾಡಿದಂಥ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಥರ ಬಿರಿಯಾನಿ ರೆಸಿಪಿನ ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಎಂಡವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.